ಕಲಬುರಗಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಒಂದು ಪ್ರತಿಭಟನೆ ನಡೀತಾ ಇದೆ. ನಾವು ಭಾಳ ನೋವಿನಿಂದ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ನರೇಂದ್ರ ಮೋದಿಜಿಯವರ ಸ್ಲೋಗನ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ಅಂತ ಮೋದಿಜಿಯವರ ಮಂತ್ರ. ಇವತ್ತು 140 ಕೋಟಿ ಜನರಿಗೆ ಜೊತೆಗೆ ತೊಗೊಂಡು ಹೋಗುವ ಮಂತ್ರ ನಮ್ಮ ನರೇಂದ್ರ ಮೋದಿಜಿಯವ್ರದ್ದು. ಇವತ್ತು ಕಾಂಗ್ರೆಸ್ ಸರ್ಕಾರ ತರಾತುರಿಯಲ್ಲಿ ದಾವಣಗೆರೆ ಎಲೆಕ್ಷನಲ್ಲಿ ಮೈನಾರಿಟಿ ವೋಟ್ ಬಂದಿಲ್ಲ, ಮೈನಾರಿಟಿ ವೋಟ್ ಯಾವ ಹೊರಗಿನವನು ಬಂದು ಅಲ್ಲಿ 18,000 ವೋಟ್ ತೊಗೊಂಡಿದ್ದಕ್ಕೆ ಅಪೀಸ್ಮೆಂಟ್ ರಾಜಕೀಯ ಮಾಡಲಿಕ್ಕೆ, ಓಲಿಕೆ ರಾಜಕೀಯ ಮಾಡಲಿಕ್ಕೆ ಇವತ್ತು ನಮ್ಮ ಬೊಮ್ಮಾಯಿ ಸಾಹೇಬರು ಒಂದು ಆದೇಶ ಹೊರಡಿಸಿದ್ರು. ಹಿಂದೆ ನ್ಯಾಯಯುತ ಆದೇಶ ನೂರ 80ನೇ ಶಾಲಾ ಸಮವಸ್ತ್ರ ಕಾನೂನು ಅಡಿಯಲ್ಲಿ ಬೊಮ್ಮಾಯಿ ಸರ್ಕಾರ ಆದೇಶ ಮಾಡಿತ್ತು. ಅದನ್ನು ಹೈಕೋರ್ಟ್ ಕೂಡ ಎತ್ತಿ ಹಿಡಿದಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಆದೇಶಕ್ಕೆ ವಿಭಜನೆ ತೀರ್ಪು ಬಂದಿತ್ತು. ಈ ಪ್ರಕರಣ ಇನ್ನೂ ಸುಪ್ರೀಂ ಕೋರ್ಟ್ನಲ್ಲಿ ಇರುವಾಗಲೇ ಮಕ್ಕಳಲ್ಲಿ ಭೇದ ಭಾವ ಆತಂಕ ಮಾಡಿಸುವ ಕೆಲಸ ಸರ್ಕಾರ ಮಾಡುತ್ತಿದೆ. ಈ ಸರ್ಕಾರಕ್ಕೆ ಇಡೀ ಕರ್ನಾಟಕ ಜನರ ಬಗ್ಗೆ ಜಾತಿ ಬಗ್ಗೆ ಜಗಳ ಹಚ್ಚುವ ಸರ್ಕಾರಕ್ಕೆ ನಾವು ಇವತ್ತು ಧಿಕ್ಕಾರ ಮಾಡ್ತೀವಿ. ಇವತ್ತು ನಮ್ಮ ಕೇಸರಿ ಕಲರ್ ನೋಡಿದ್ರೆ ಇವತ್ತು ಕಾಂಗ್ರೆಸ್ದವ್ರಿಗೆ ನಿದ್ದೆ ಬರ್ತಾ ಇಲ್ಲ. ಇವತ್ತು ಇಡೀ ಭಾರತ ದೇಶದಲ್ಲಿ ಇವತ್ತು ನಾವು ಎಲ್ಲರಿಗೂ ತೊಗೊಂಡು ಹೋಗುವ ನಮ್ಮ ನರೇಂದ್ರ ಮೋದಿಜಿಯವರು 140 ಕೋಟಿ ಜನರಿಗೆ ನಮ್ಮ ನರೇಂದ್ರ ಮೋದಿಯವರು ಹೇಳ್ತಾರೆ. ಇವತ್ತು ಸಾಕಷ್ಟು ವಿಷಯ ನಮ್ಮ ಗುಲ್ಬರ್ಗಾದಲ್ಲಿದೆ. ಗುಲ್ಬರ್ಗ ರಾಜಕೀಯ ಬೇರೆ, ಬೇರೆ ರಾಜಕೀಯ ಬೇರೆ. ಇವರು ಮೈನಾರಿಟಿ ಅಂತ ಹೇಳ್ತಾರೆ. ಮೈನಾರಿಟಿ ಬಗ್ಗೆ ನಮಗೂ ಕಾಳಜಿ ಇದೆ. ಭಾರತ ದೇಶದ 140 ಕೋಟಿ ಜನರ ಬಗ್ಗೆ ನಮಗೆ ಕಾಳಜಿ ಇದೆ. ಇವತ್ತು ಕಲಬುರಗಿಯಲ್ಲಿ ವಕ್ಫ್ ಬೋರ್ಡ್ ಪ್ರಾಪರ್ಟಿ, ಇವತ್ತು ವಕ್ಫ್ ಬೋರ್ಡ್ ಪ್ರಾಪರ್ಟಿ ಭಾಳಷ್ಟು ಜನರು ಇಲ್ಲಿ ರಾಜಕಾರಣಿಗಳು, ಕಾಂಗ್ರೆಸ್ ರಾಜಕಾರಣಿಗಳು ಅದನ್ನು ಒತ್ತುವರಿ ಮಾಡಿ ತಮ್ಮ ಜೀವನ ನಡೆಸ್ತಾ ಇದ್ದಾರೆ. ಮೈನಾರಿಟಿ ಜನರ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಕಾಂಗ್ರೆಸ್ದವ್ರು ಮಾತಾಡಲ್ಲ. ಇವತ್ತು ನಮ್ಮ ಹಿಂದಿನ ಸರ್ಕಾರ ಒಂದು ದಿಟ್ಟ ನಿರ್ಧಾರ ತಗೊಂಡು ಇವತ್ತು ನಮ್ಮ ಬೊಮ್ಮಾಯಿ ಸರ್ಕಾರ ಆದೇಶ ಮಾಡಿತ್ತು. ಅದನ್ನು ಇನ್ನೂ ಸುಪ್ರೀಂ ಕೋರ್ಟಲ್ಲಿ ಮ್ಯಾಟರ್ ಫೈನಲ್ ಆಗಿಲ್ಲ. ಎಲ್ಲ ಜಡ್ಜಸ್ ಸ್ವಲ್ಪ ಡಿಫರೆನ್ಸ್ ಬಂದಾಗ ಅದನ್ನು ಸ್ಟಿಲ್ ಮ್ಯಾಟರ್ ಇಸ್ ಪೆಂಡಿಂಗ್ ಇನ್ ದ ಕೋರ್ಟ್. ಇನ್ಸ್ಪೈಟ್ ಆಫ್ ದ ಮ್ಯಾಟರ್ ಈಸ್ ಪೆಂಡಿಂಗ್ ಇನ್ ದ ಕೋರ್ಟ್. ಇವತ್ತು ಕಾಂಗ್ರೆಸ್ ಸರ್ಕಾರ ಕ್ಯಾಬಿನೆಟಲ್ಲಿ ಇವತ್ತು ಹಿಜಾಬನ್ನು ಪರ್ಮಿಷನ್ ಮಾಡ್ತಾರೆ. ಅದಲ್ಲದೆ ಇವತ್ತು ನಮ್ಮ ಕೇಸರಿ ಶಾಲ್ ಅಲ್ಲಿ ನಿಷೇಧ ಮಾಡ್ತಾರೆ. ಇದು ಯಾರ ಸರ್ಕಾರ? ಕರ್ನಾಟಕದಲ್ಲಿ ಯಾರ ಸರ್ಕಾರ ಇದೆ? ಭಾರತ ದೇಶದ ಸರ್ಕಾರ ಇದೆ. ಇದು ಎಲ್ಲರ ತಲೆ ಕ್ವಶನ್ ಬರ್ತದೆ. ಅದಕ್ಕೆ ಬಂಧುಗಳೇ, ನಾವು ಇವತ್ತು ಇಡೀ ಕರ್ನಾಟಕದಲ್ಲಿ ಇವತ್ತು ಪ್ರತಿಭಟನೆ ಆಗ್ತಾ ಇದೆ. ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಈಗಾಗಲೇ ವೆಸ್ಟ್ ಬೆಂಗಾಲ್ದಲ್ಲಿ ನಿಮಗೆ ಅಲ್ಲಿ ಜನರು ನಿಮಗೆ ಪಾಠ ಕಲಿಸ್ಯಾರ. ಈಗಾಗಲೇ ನಿಮಗೆ ಒರಿಸ್ಸಾದಲ್ಲಿ ದೊಡ್ಡ ಪಾಠ ಕಲಿಸ್ಯಾರ. ನೀವು ಜೀರೋ ಆಗ್ತಾ ಇದ್ದೀರಿ. ನಿಮ್ಮ ಅಸ್ತಿತ್ವ ಹೋಗ್ತಾ ಇದೆ. ನೀವು ಜನರ ಬಗ್ಗೆ ಸ್ವಲ್ಪ ನಿಮಗೆ ಚಿಂತೆ ಇಲ್ಲ, ಕಾಳಜಿ ಇಲ್ಲ. ಅದಕ್ಕೆ ನಾವು ಇವತ್ತು ಧಿಕ್ಕಾರ ಮಾಡ್ತೀವಿ. ಇದನ್ನು ನಾವು ಈ ಆದೇಶ ಅದನ್ನು ವಾಪಸ್ ತಗೊಳ್ಳೋವರೆಗೂ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬರೋವರೆಗೂ ಇದನ್ನು ಇಂಪ್ಲಿಮೆಂಟ್ ಮಾಡಬಾರ್ದು ಅಂತೇಳಿ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಧನ್ಯವಾದಗಳು.